ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಕಪಲ್ ಥೆರಪಿ ನಡೀತಾ ಇತ್ತು. ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಒಂದು ಥೆರಪಿಯ ಭಾಗವಾಗಿ ಏನು ಹೇಳ್ತಾ ಇದ್ರು ಅಂದರೆ, ಗ್ರ್ಯಾಟಿಟ್ಯೂಡ್ ಬರೀರಿ ಅಂತ ಹೇಳ್ತಾ ಇದ್ರು. ನೀವು ಜೀವನದಲ್ಲಿ ಏನೇನೆಲ್ಲ ಹೊಂದಿದ್ದೀರೋ ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಹೇಳ್ತಾ ಇದ್ರು. ಮತ್ತು ಒಬ್ಬೊಬ್ಬರಿಗೂ ಕೂಡ 10 ಪಾಯಿಂಟ್ಗಳನ್ನು ನೀವು ಬರಿಬೇಕು. ಗಂಡ 10 ಪಾಯಿಂಟ್ ಹೇಳಬೇಕು ಕೃತಜ್ಞತೆ ಸಲ್ಲಿಸುವಂಥದ್ದು, ಹೆಂಡತಿ ಕೂಡ 10 ಪಾಯಿಂಟ್ ಹೇಳಬೇಕು ಅಂತ. ಗಂಡ ಆಗಲೇ ಬರೆಯೋದಕ್ಕೆ ಶುರು ಮಾಡಿದ್ರು. ಕೆಲವೇ ನಿಮಿಷಗಳಲ್ಲಿ ಬರೆದು ಮುಗಿಸೇ ಬಿಟ್ರು. ನನಗೆ ತುಂಬ ಸುಂದರವಾದ ಹೆಂಡತಿ ಇದ್ದಾಳೆ, ಅದಕ್ಕಾಗಿ ಕೃತಜ್ಞತೆಗಳು. ನನಗೆ ಒಂದು ಸುಂದರವಾದ ಮನೆ ಇದೆ, ಅದಕ್ಕಾಗಿ ಕೃತಜ್ಞತೆಗಳು. ಒಳ್ಳೆಯ ಕೆಲಸ ಇದೆ, ಅದಕ್ಕಾಗಿ ಕೃತಜ್ಞತೆಗಳು. ಹೀಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ತಂದೆ ತಾಯಿ ಇದ್ದಾರೆ, ಅದಕ್ಕಾಗಿ ಕೃತಜ್ಞತೆಗಳು. ಹೀಗೆ ಎಲ್ಲ ಕೃತಜ್ಞತೆಗಳನ್ನು ಅವರು ಬರೆದು ಮುಗಿಸ್ಬಿಟ್ರು. ಹೆಂಡತಿ ಏನು ಮಾಡಿದ್ರು, ಬರಿತಾನೇ ಇಲ್ಲ. ಎಲ್ರಿಗೂ ಆಶ್ಚರ್ಯ, ಯಾಕೆ ನೀವು ಬರಿತಾ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಬರೆಯುವಂಥದ್ದು ಏನೂ ಇಲ್ಲ ಅಂತಾಳೆ. ಗಂಡ ಮತ್ತೆ ಹೇಳ್ತಾನೆ, ಅಯ್ಯೋ ಯಾಕೆ ಹೀಗೆ ಹೇಳ್ತಾ ಇದೆಯಾ, ನಮ್ಗೆ ಎಂಥ ಚೆನ್ನಾಗಿರೋ ಮನೆ ಇದೆ ಅದಕ್ಕೆ ಕೃತಜ್ಞತೆ ಹೇಳು, ನಿನಗೆ ಎಂಥ ಒಳ್ಳೆ ಕೆಲಸ ಇದೆ ಅದಕ್ಕೆ ಕೃತಜ್ಞತೆ ಹೇಳು, ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುವಂತಹ ಅತ್ತೆ ಮಾವ ಇದ್ದಾರೆ, ಅಂದರೆ ನನ್ನ ಅಪ್ಪ ಅಮ್ಮ ಇದ್ದಾರೆ, ಹೀಗೆಲ್ಲ ಹೇಳ್ತಾ ಬರ್ತಾನೆ. ಆದರೆ ಅವಳೇನೂ ಕೂಡ ಪ್ರತಿಕ್ರಿಯಿಸೋದೇ ಇಲ್ಲ. ಮಧ್ಯದಲ್ಲಿ ಅವನಿಗೊಂದು ಫೋನ್ ಕಾಲ್ ಬರುತ್ತೆ. ಅವನು ಫೋನ್ ಅಟೆಂಡ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾನೆ. ಹಾಗೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಥೆರಪಿಸ್ಟು ಈಕೆಯೊಬ್ಬಳನ್ನೇ ಕೂಡಿಸ್ಕೊಟ್ಟು ಕೇಳ್ತಾರೆ, ಏನು ನಿಮ್ಮ ದಿನ ಹೇಗಿರುತ್ತೆ, ದಿನಚರಿ ಹೇಗಿರುತ್ತೆ, ನಿಮ್ಮ ಮಧ್ಯದ ಸಂಭಾಷಣೆ ಯಾವ ಥರದ್ದಿರುತ್ತೆ ಅಂತ. ಬಹುಶಃ ಇಂಥ ಒಂದು ಪ್ರಶ್ನೆಗಾಗಿ ಕಾದವಳ ಹಾಗೆ ಅವಳು ಹೇಳ್ತಾಳೆ, ಏನಿರುತ್ತೆ ಗೊತ್ತಾ, ನಾನು ಆಫೀಸಿಂದ ಬಂದು ನನಗೇನೋ ಬೇಜಾರಾಗಿದೆ, ನನಗೇನೋ ಇರುಸುಮುರುಸಾಗಿದೆ, ನಂಗೆ ತುಂಬ ಇರಿಟೇಟ್ ಆಗಿದೆ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅಂದರೆ ಅಲ್ಲಿಂದ ಪ್ರತಿಕ್ರಿಯೆ ಬರೋದಕ್ಕೆ ಶುರು. ಏನು ಪ್ರತಿಕ್ರಿಯೆ, ನೀನು ಹೀಗಿರು, ಹಾಗಿರು, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಇದನ್ನು ಹೀಗೆ ನೋಡು, ಹಾಗೆ ನೋಡು, ನಾನು ಯಾಕಾದರೂ ಹೇಳಿಕೊಳ್ಳೋ ಅನ್ನುವ ಹಾಗೆ. ಅದು ಪೂರ್ತಿ ಮಾತು ಕೇಳಿಸ್ಕೊಳ್ಳಲ್ಲ. ಇನ್ನೇನು ನಾನು ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ಅನ್ನುವ ಹೊತ್ತಿಗೆ ಒಂದು ಅಡ್ವೈಸ್ ಕೊಡೋದಕ್ಕೆ ಶುರು. ಎಲ್ಲಿವರೆಗೆ ಅಡ್ವೈಸ್ ಕೊಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ, ಇವತ್ತು ಮೀಟಿಂಗ್ ಇದೆಯಲ್ಲ, ಸರಿ ನೀನು ಇವತ್ತು ಈ ಥರ ಡ್ರೆಸ್ ಹಾಕ್ಕೊಂಡೋಗು, ಚೆನ್ನಾಗಿ ಕಾಣ್ತಾ ಇದ್ದೀಯಾ. ಎಲ್ಲ ರೀತಿಯಿಂದಲೂ ಒಂದು ರೀತಿಯ ನನಗೆ ಸ್ಪೇಸ್ ಇಲ್ಲದ ಹಾಗೆ ಮಾಡ್ತಾರೆ. ಆರಂಭದಲ್ಲಿ ನಾನು ಇದೆಲ್ಲ ಪ್ರೀತಿ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಬರ್ತಾ ಬರ್ತಾ ನನಗಿದು ಹಿಂಸೆ ಆಗೋಕ್ಕೆ ಶುರುವಾಯಿತು. ನನಗೆ ಅಂತ ಒಂದು ಸ್ಪೇಸೇ ಇಲ್ಲ ಅನ್ನೋದಕ್ಕೆ ಶುರು ಮಾಡ್ಕೊಂಬಿಟ್ಟೆ. ಅಷ್ಟೇ ಇಲ್ಲ, ನನಗಿದು ಉಸಿರುಗಟ್ಟುತ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ನನಗೆ ಸಫೋಕೇಟಿಂಗ್ ಆಗೋಯಿತು. ನನಗೆ ಒಂಥರ ಯಾವಾಗಪ್ಪ ನಾನು ನಾನಾಗಿರ್ತೀನಿ ಅಂತ ಯೋಚನೆ ಮಾಡೋ ಹಾಗಾಯಿತು. ಸ್ವಲ್ಪ ಹೊತ್ತಿನ ನಂತರ ಆತ ಒಳಗೆ ಬರ್ತಾನೆ, ಫೋನ್ ಕಾಲ್ ಮುಗಿಸ್ಕೊಂಡು. ಬಂದ ತಕ್ಷಣ 10 ಗ್ರ್ಯಾಟಿಟ್ಯೂಡ್ ಬರೆದ್ಯಾ ಅಂತ ಹೆಂಡತಿನ ಕೇಳ್ತಾನೆ. ಅವಳು ಇಲ್ಲ ಅಂತಾಳೆ. ಯಾಕೆ, ಬರಿ ಅಂತ ಮತ್ತೆ ಅವಳನ್ನು ಬರೆಯೋದಕ್ಕೆ ಪುಸಲಾಯಿಸ್ತಾನೆ. ಆಗ ಇವಳು ಹೇಳ್ತಾಳೆ, ನಾನು ನಿಜವಾಗಿಯೂ ನನಗನ್ಸಿದ್ದನ್ನು ಬರೆದು ಬಿಡ್ಲಾ ಅಂತ ಕೇಳ್ತಾಳೆ. ಖಂಡಿತ ಬರಿ, ಅದಕ್ಕೇನಂತೆ ಅಂತಾನೆ. ಅದಕ್ಕೆ ಅವಳು ಗ್ರ್ಯಾಟಿಟ್ಯೂಡು ಬರೀತಾಳೆ. ನಿನ್ನ ಆಫೀಸು ನಿನ್ನನ್ನು ತಿಂಗಳಲ್ಲಿ 1 ವಾರಗಳ ಕಾಲ ಹೊರಗಡೆಗೆ ಕಳಿಸುತ್ತಲ್ಲ, ಆಗ ನೀನು ಮನೆಯಲ್ಲಿ ಇರಲ್ವಲ್ಲ, ಹಾಗೆ ನಿನ್ನನ್ನು ಹೊರಗಡೆ ಕಳಿಸ್ತಾ ಇರುವ ನಿನ್ನ ಆಫೀಸಿಗೆ ನನ್ನ ಕೃತಜ್ಞತೆಗಳು. ನಮ್ಮ ಮನೆಯಲ್ಲಿ 3 ದೊಡ್ಡ ಬಾತ್ರೂಮ್ ಇದೆ. ಆ ಬಾತ್ರೂಮಿಗೆ ಹೋದಾಗ ನಾನು ನನಗೆ ಹೇಗೆ ಬೇಕೋ ಹಾಗೆ ಇರಬಹುದು, ಹಾಗಾಗಿ ಇಂತಹ ದೊಡ್ಡ ಬಾತ್ರೂಮ್ಗೆ ಕೃತಜ್ಞತೆಗಳು. ನಾನು ಇಯರ್ಬಡ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀನು ಏನು ಹೇಳಿದ್ದು ನನಗೆ ಕೇಳಿಸಲ್ಲ, ನೀನು ನಾನೇನೋ ಕೇಳ್ಕೊಳ್ತಾ ಇದ್ದೀನಿ ಅಂತ ಅನ್ಕೋತೀಯ, ಆದರೆ ನಾನು ನಿನ್ನ ಮಾತನ್ನು ಅವಾಯ್ಡ್ ಮಾಡಬಹುದು, ಹಾಗಾಗಿ ಈ ಇಯರ್ಬಡ್ಗೆ. ಹೀಗೆ ಅವಳು ಕೃತಜ್ಞತೆ ಹೇಳ್ತಾ ಹೋಗ್ತಾಳೆ. ಅಂಥ ಕೃತಜ್ಞತೆಗಳನ್ನು ಸುಮಾರು 8 ಹೇಳಿ ಇವನು ಏನು ಪ್ರತಿಕ್ರಿಯಿಸಬಹುದು ಅಂತ ಕಾದರೆ ಅವನು ಹೇಳ್ತಾನೆ, ಇನ್ನೂ 2 ಇದೆ ಬರಿ ಅಂತಾನೆ. ತನ್ನ ಕುರಿತಾಗಿಯೇ ಹೇಳ್ತಾ ಇದ್ದಾಳೆ. ತನ್ನ ಬಗ್ಗೆ ಇಷ್ಟು ಅಸಹನೆಯನ್ನು ವ್ಯಕ್ತಪಡಿಸುವಷ್ಟರ ಮಟ್ಟಿಗೆ ನನ್ನ ವರ್ತನೆ ಇದೆ, ನಾನು ಇಷ್ಟು ಅಸೂಕ್ಷ್ಮ ಆಗ್ತಾ ಇದ್ದೀನಿ, ಅದು ಯಾವುದೂ ಕೂಡ ಅವನಿಗೆ ಗೊತ್ತಾಗ್ತಾನೇ ಇಲ್ಲ. ಇದು ಉತ್ಪ್ರೇಕ್ಷೆ ಅನ್ನಿಸಬಹುದು, ಆದರೆ ಬಹಳಷ್ಟು ಜನರ ದಾಂಪತ್ಯ ಹೀಗೆ ಇರುತ್ತೆ.
ಗಂಡ ಹೆಂಡತಿಯ ಮಧ್ಯೆ ಇರಬೇಕಾದ ಅಥವಾ ಎಲ್ಲ ಸಂಬಂಧಗಳ ಮಧ್ಯೆಯೂ ಇರಬೇಕಾದ ಅತ್ಯಂತ ಸೂಕ್ಷ್ಮತೆಯೊಂದು ಮಿಸ್ ಆಗೋಗಿದೆ. ಅಸೂಕ್ಷ್ಮ ಆಗ್ತಾ ಇದ್ದೀವಿ, ಗೊತ್ತಾಗ್ತಾನೇ ಇಲ್ಲ. ಹೇಳದೇ ಗೊತ್ತಾಗಬೇಕಾಗಿತ್ತು, ಹೇಳಿದ್ರೂ ಗೊತ್ತಾಗಲ್ಲ. ಈ ಸ್ಥಿತಿಯಲ್ಲಿ ಇವತ್ತಿನ ಸಂಬಂಧಗಳನ್ನು ನಾವು ನೋಡ್ತಾ ಇದ್ದೀವಿ. ಮದುವೆ ಆಗುವಂತಹ ಹುಡುಗ ಹುಡುಗಿಯ ಮಾತುಕತೆಯಲ್ಲಿ ಕೂಡ ಇಂತಹ ಸೂಕ್ಷ್ಮತೆಗಳೇ ಮಿಸ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ದಾಂಪತ್ಯದಲ್ಲಿ ಇರಬಹುದು, ಪರಸ್ಪರ ಸಂಬಂಧಗಳಲ್ಲಿ ಇರಬಹುದು, ಇಂತಹ ಸೂಕ್ಷ್ಮತೆಯೊಂದು ಮಿಸ್ ಆಗಿ ಹೋಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ನಗರ ಜೀವನದ ಯಾಂತ್ರಿಕತೆ ಮನುಷ್ಯನನ್ನು ಪ್ರಕೃತಿಯಿಂದ, ನಿಸರ್ಗದಿಂದ ದೂರ ಸರಿಸ್ತಾ ಇದೆ. ನಮಗೆ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಅನೇಕ ಪಾಠಗಳು ಸಿಗ್ತಾ ಇತ್ತು. ಎಷ್ಟೋ ಹೂವಿನ ಗಿಡ, ಹಣ್ಣಿನ ಗಿಡ, ಪಶು ಪಕ್ಷಿಗಳನ್ನು ನೋಡ್ತಾ ನೋಡ್ತಾ ಒಂದು ಜೀವ ವೈವಿಧ್ಯವನ್ನು ನಾವು ಹತ್ತಿರದಿಂದ ಗಮನಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಒಂದರ ಹಾಗೆ ಇನ್ನೊಂದು ಇಲ್ಲ, ಇಲ್ಲದೆ ಹೋದರೆ ಏನಂತೆ, ಎಲ್ಲವೂ ಕೂಡ ಚಂದವೇ ಎನ್ನುವ ಒಂದು ರೀತಿಯ ವೈವಿಧ್ಯತೆಯಲ್ಲಿ ಆನಂದವನ್ನು ಕಾಣುವಂತಹ ಸ್ಥಿತಿಯೊಂದು ನಮಗೆ ತನ್ನಿಂದ ತಾನೇ ಪ್ರಾಪ್ತವಾಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ನಾವು ಎಲ್ಲವನ್ನೂ ಕೂಡ ಒಂದೇ ರೀತಿಯಾಗಿ ಯೋಚನೆ ಮಾಡುವ ಕ್ರಮವನ್ನೇ ರೂಢಿಸ್ಕೊಂಡು ಬಿಟ್ಬಿಟ್ಟಿದೆ. ಈಗ ಹಾಗಲ್ಲ, ಎಲ್ಲವನ್ನು ಒಂದೇ ರೀತಿಯಲ್ಲಿ ಯೋಚನೆ ಮಾಡುವ ಕ್ರಮ ನಮ್ಮದಾಗ್ತಾ ಇದೆ. ಇದು ಸರಿ, ಇದು ತಪ್ಪು, ಇದು ಹೀಗೆ, ಇದು ಹೀಗಲ್ಲ. ಟಿಕ್ ಮಾರ್ಕ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಓದು ಆಯಿತು, ಕೆಲಸ ಆಯಿತು, ಮದುವೆ ಆಯಿತು, ಮನೆ ಆಯಿತು, ಮಕ್ಕಳಾದರೂ, ಫಾರಿನ್ ಟೂರ್ ಆಯಿತು, ಮುಂದೇನು ಅಂದರೆ ಬದುಕನ್ನು ಇಂತಹ ಓಟಕ್ಕೆ, ಒಂದು ವ್ಯವಸ್ಥಿತವಾದ ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳಿಗೆ ಅಷ್ಟಕ್ಕೆ ನಾವು ಸೀಮಿತಗೊಳಿಸಿಕೊಂಡು ಬದುಕಿನ ನಿಜವಾದ ಸಂತೋಷದಿಂದ, ಆನಂದದಿಂದ ವಂಚಿತರಾಗ್ತಾ ಇದ್ದೀವಿ. ಪರಸ್ಪರ ಸಂಬಂಧಗಳು ನಿಂತಿರುವುದೇ ಸೂಕ್ಷ್ಮಾತಿ ಸೂಕ್ಷ್ಮ ಭಾವನೆಗಳ ಮೇಲೆ. ಅಂತಹ ಸೂಕ್ಷ್ಮ ಭಾವನೆಗಳನ್ನು ನಾವು ಉಳಿಸ್ಕೊಳ್ಳದೆ ಹೋದರೆ ಯಾವುದೇ ಸಂಬಂಧವನ್ನು ಕೂಡ ಅರ್ಥಪೂರ್ಣವಾಗಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಬಿಟ್ವೀನ್ ದ ಲೈನ್ಸು ರೀಡ್ ಮಾಡುವಂತಹ ಸೂಕ್ಷ್ಮತೆ ನಮಗೆಲ್ಲರಿಗೂ ಬೇಕಾಗಿದೆ. ಅಂತಹ ಸೂಕ್ಷ್ಮತೆಯೇ ಉತ್ತಮ ಸಂಬಂಧಕ್ಕೆ ಬಹಳ ದೊಡ್ಡ ಬುನಾದಿಯಾಗಲಿದೆ. ಭರವಸೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬಿದೆ. ಅಷ್ಟೇ ಅಲ್ಲ, ಅದನ್ನು ಆಚರಣೆಗೆ ತರೋದಕ್ಕಾಗಿ ಕೂಡ ಪ್ರಯತ್ನ ಪಡ್ತಾ ಇದೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.